ಓಂ ಶಾಂತಿ. ಜೀವನವನ್ನು ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತ ಜೀವನ ಚರಿತ್ರೆ ಬ್ರಹ್ಮ ಬಾಬಾರವರ ಜೀವನ ಚರಿತ್ರೆ. ಮುಂದಿನ ಕಂತುಗಳಲ್ಲಿ ಬಹಳ ವಿಭಿನ್ನವಾದಂತಹ ವ್ಯಕ್ತಿತ್ವ, ಅಲೌಕಿಕ ಜೀವನ ಚರಿತ್ರೆ ಬ್ರಹ್ಮ ಬಾಬಾರವರ ಜೀವನ ಚರಿತ್ರೆಯನ್ನು ತಿಳಿಸಲಾಗುವುದು. ಅವರು ಒಬ್ಬ ಅದ್ಭುತ ಮನುಷ್ಯ, ಬಹಳ ವಿಭಿನ್ನ, ಮಹತ್ವಪೂರ್ಣ ಹಾಗೂ ಹೃದಯ ಮುಟ್ಟುವಂತಹ ಜೀವನ ವೃತ್ತಾಂತ ಈ ಜೀವನ ಚರಿತ್ರೆಯಲ್ಲಿ ಅಡಕವಾಗಿದೆ. ಜೊತೆಗೆ ಅದೇ ಮನುಷ್ಯನ ತನುವಿನಲ್ಲಿ ಪರಮಪಿತ ಪರಮಾತ್ಮನ ಅವತರಣೆ ಅಥವಾ ಪ್ರವೇಶದ ಪ್ರಾಯೋಗಿಕ ಹಾಗೂ ಅದ್ಭುತ ಕಥೆಯೂ ಸಹ ಇರುತ್ತೆ. ಈ ವಿಚಿತ್ರ ಮನವಿ ಜೀವನ ಕಥೆಯಲ್ಲಿ ಈಶ್ವರಿಯ ಚರಿತ್ರೆಯನ್ನು ಸಹ ಕಣ್ಣಿನಿಂದ ನೋಡುವ ದೃಶ್ಯದ ಹಾಗೆ ವರ್ಣನೆಯನ್ನು ಮಾಡಲಾಗುವುದು. ನಮ್ಮ ಈ ಕಥೆಯ ಬಗ್ಗೆ ಬಹಳ ಜನರಿಗೆ ಆಶ್ಚರ್ಯ ಆಗಬಹುದು ಹಾಗೂ ಕೆಲವರಿಗೆ ಇದರ ಮೇಲೆ ವಿಶ್ವಾಸವೂ ಬಾರದಿರಬಹುದು. ಏಕೆಂದರೆ ಈಗ ಬಹಳ ಜನರು ಪರಮಾತ್ಮನ ಅವತರಣೆಯಲ್ಲಿ ನಂಬಿಕೆಯನ್ನು ಇಡೋದಿಲ್ಲ. ಆದರೆ ನಮ್ಮ ನಮ್ರ ನಿವೇದನೆ ಈ ಜೀವನ ವೃತ್ತಾಂತವನ್ನು ಕೇಳಿದ ಮೇಲೆ ಅವರು ನಿರ್ಣಯ ಮಾಡಲಿ ಎಂದು. ಯಾವ ಅಸಾಧಾರಣ ಮನುಷ್ಯನ ವಿಚಿತ್ರ ಜೀವನ ಕಥೆಯನ್ನು ಇಲ್ಲಿ ಹೇಳಲಾಗುತ್ತಿದೆಯೋ ಅವರನ್ನು ಜನ ಸ್ನೇಹದಿಂದ ದಾದಾ ಎಂದು ಕರೀತಾ ಇದ್ರು. ಆದರೆ ಪರಂಪಿತ ಪರಮಾತ್ಮರವರು ಅವರ ತನುವಿನಲ್ಲಿ ಪ್ರವೇಶವಾದ ನಂತರ ಪ್ರಜಾಪಿತ ಬ್ರಹ್ಮ ಎಂಬ ಕರ್ತವ್ಯವಾಚಕ ಹೆಸರನ್ನು ಕೊಡ್ತಾರೆ. ನಾವು ಅವರನ್ನು ಬ್ರಹ್ಮ ಬಾಬಾ ಅಥವಾ ಬಾಬಾ ಈ ಮಧುರ ಶಬ್ದಗಳಿಂದ ನೆನಪು ಮಾಡ್ತೇವೆ. ಪರಮಾತ್ಮ ತ್ರಿಕಾಲದರ್ಶಿ ಆಗಿದ್ದಾರೆ ಹಾಗೂ ಸರ್ವಜ್ಞನೂ ಸಹ ಹೌದು. ಅವರು ಕೋಟಿ ಮನುಷ್ಯರಲ್ಲಿ ಆ ಮನುಷ್ಯನನ್ನು ಆರಿಸಿ ಅವರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಅಂದರೆ ಅವಶ್ಯವಾಗಿ ಇದಕ್ಕೆ ಅನೇಕ ಕಾರಣಗಳು ಇವೆ. ಪರಮಾತ್ಮ ಆ ವಿಶಿಷ್ಟ ಪುರುಷನ ಅನೇಕ ಜನ್ಮಗಳ ಕಥೆಯನ್ನು ನಮಗೆ ತಿಳಿಸ್ತಾರೆ. ಇದು ಬಹಳ ಸ್ಪಷ್ಟವಾಗತ್ತೆ. ಅವರು ಖಂಡಿತವಾಗಿಯೂ ಒಬ್ಬರು ಅದ್ಭುತ ವ್ಯಕ್ತಿಯಾಗಿದ್ದರು. ಆದರೆ 84 ಜನ್ಮದ ಆ ಕಥೆಗಳನ್ನು ಬಿಟ್ಟು ಒಂದು ವೇಳೆ ನಾವು ದಾದಾ ಅಥವಾ ಬ್ರಹ್ಮ ಬಾಬಾರವರ ವರ್ತಮಾನ ಜೀವನದ ಮೇಲೆ ಗಮನ ಕೊಟ್ಟಾಗ ಈ ಲೌಕಿಕ ಬುದ್ಧಿಗೆ ಹಾಗೂ ಈ ಚರ್ಮದ ಕಣ್ಣುಗಳಿಗೂ ಸಹ ಅವರಲ್ಲಿ ಆ ರೀತಿಯ ಯೋಗ್ಯತೆಗಳು ಅಥವಾ ವಿಶೇಷತೆಗಳು ಕಂಡುಬರ್ತಾ ಇತ್ತು. ಅದರ ಕಾರಣವೇ ಪರಮಾತ್ಮ ಅವರ ಶರೀರದಲ್ಲಿ ಪ್ರವೇಶ ಮಾಡಿರುವಂತಹದ್ದು. ಬ್ರಹ್ಮ ಬಾಬಾರವರದ್ದು ಪ್ರಭಾವಶಾಲಿ ವ್ಯಕ್ತಿತ್ವವಾಗಿತ್ತು. ದಾದಾರವರ ಶರೀರದ ಆಕೃತಿ ಹಾಗೂ ಸ್ವಭಾವವನ್ನು ನೋಡಿದಾಗಲೂ ಸಹ ಸಾಧಾರಣ ಮನುಷ್ಯ ಶರೀರದಲ್ಲಿಯೇ ಶ್ರೀ ನಾರಾಯಣ ಸ್ವಯಂ ಸಾಕಾರ ಆಗಿದ್ದಾರೆ ಅಂತ ಕಂಡು ಬರ್ತಾ ಇತ್ತು. ಜಗತ್ತಿನಲ್ಲಿ ಆ ರೀತಿ ಅನೇಕ ಜನ ಇರ್ತಾರೆ. ಅವರ ಪ್ರತಿಯೊಂದು ಅಂಗ ಸುಂದರವಾಗಿರುತ್ತದೆ ಹಾಗೂ ಆರೋಗ್ಯವೂ ಸಹ ಇರುತ್ತೆ. ಆದರೆ ಅವರ ಸೌಂದರ್ಯದ ಪ್ರಭಾವ ಬೇರೆಯವರ ಮೇಲೆ ಬೀಳುವುದು ಕೆಲವರು ಮಾತ್ರ ಹೀಗೆ ಇರುತ್ತೆ. ಆದರೆ ಚಿತ್ರ ಹಾಗೂ ಚರಿತ್ರೆ ಎರಡೂ ಸಹ ಸುಂದರವಾಗಿ ಇರೋದು ದೇವತುಲ್ಯ ಮಾನವನ ಭಾಗ್ಯದಲ್ಲಿ ಮಾತ್ರ ಸಾಧ್ಯ. ದಾದಾರವರಿಗೆ ಈ ಎರಡೂ ಪ್ರಕಾರದ ಸೌಂದರ್ಯ ಪ್ರಾಪ್ತವಾಗಿತ್ತು. ಅವರ ವ್ಯಕ್ತಿತ್ವದ ಬಗ್ಗೆ ಜನರಿಗೆ ದಾದಾರವರು ಈಶ್ವರಿಯ ಜ್ಞಾನಕ್ಕೆ ಬರುವ ಮುನ್ನವೇ ಆ ಅನುಭವ ಆಗ್ತಾ ಇತ್ತು. ಅವರ ವ್ಯಕ್ತಿತ್ವವು ಬಹಳ ಚುಂಬನೀಯವಾಗಿತ್ತು. ಯಾರೇ ಅವರ ಸಂಪರ್ಕದಲ್ಲಿ ಬಂದರೂ ಸಹ ಆ ಸ್ನೇಹ ಹಾಗೂ ಆಕರ್ಷಣೆಯ ಅನುಭವವನ್ನು ಮಾಡ್ತಾ ಇದ್ರು. ಅವರದ್ದು ಗೌರವರ್ಣ ಹಾಗೂ ಒಂದು ವಿಶೇಷ ಪ್ರಕಾರದ ಸುಂದರ ಮುಖ. ಅವರ ಶರೀರ ಸಂತುಲನವಾಗಿ ಹಾಗೂ ಮುಖಮಂಡಲ ದಿವ್ಯ ಕಾಂತಿಯಿಂದ ದೇದೀಪ್ಯಮಾನವಾಗಿತ್ತು. ಅವರ ನೇತ್ರದಲ್ಲಿ ವಿಶೇಷವಾಗಿ ಇಡೀ ಜಗತ್ತಿಗೆ ಸ್ನೇಹ ಹಾಗೂ ಸೌಹಾರ್ದದ ಭಾವನೆ ಚಿಮ್ತಾ ಇತ್ತು. ಹಾಗೂ ಅವರ ಭುಜಗಳು ವೀರರ ಹಾಗೆ ಉದ್ದವಾಗಿರುತ್ತಾ ಇದ್ವು. ಅವು ಅವರ ಸಾಹಸ ಹಾಗೂ ಸಹನಶೀಲತೆಯ ಪ್ರತೀಕವಾಗಿದ್ವು.
ದಾದಾರವರ ವ್ಯಕ್ತಿತ್ವ ರಾಜಕುಲೋಚಿತ ಸಂಸ್ಕಾರವಾಗಿತ್ತು. ಸಾಧಾರಣ ವೇಷದಲ್ಲಿಯೂ ಸಹ ಅವರು ಒಬ್ಬ ರಾಜನ ಹಾಗೆ ಕಂಡು ಬರ್ತಾ ಇದ್ರು. ಅವರ ವ್ಯಾಪಾರಿಕ ಸಂಬಂಧವೂ ಸಹ ಬಹಳ ರಾಜರುಗಳೊಂದಿಗೆ ಇರ್ತಾ ಇತ್ತು. ಪರಮಾತ್ಮ ಶಿವನ ಪ್ರವೇಶದ ನಂತರ ಈ ಸಂಸ್ಕಾರ ಈಶ್ವರಿಯ ಸೇವೆಯಲ್ಲಿಯೂ ಸಹ ಬಹಳ ಸದುಪಯೋಗ ಆಯಿತು. ಬಾಬಾ ಸದಾ ಗೌರವಯುಕ್ತ ಅಥವಾ ರಾಜಕುಲೋಚಿತ ರೀತಿಯಿಂದಲೇ ಈಶ್ವರಿಯ ಸೇವೆ ಮಾಡುವ ಆದೇಶವನ್ನು ಕೊಡ್ತಾ ಇದ್ರು. ಆದರೆ ಅವರಿಗೆ ಬಡತನ ಜೀವನದ ಅನುಭವವೂ ಸಹ ಇತ್ತು. ಆದ ಕಾರಣ ಬಡವರಲ್ಲಿ ಅವರಿಗೆ ವಿಶೇಷ ಸಹಾನುಭೂತಿ ಇರ್ತಾ ಇತ್ತು. ಅವರು ಹೇಳ್ತಾ ಇದ್ರು, ಪರಮಾತ್ಮ ಬಡವರ ಬಂಧು. ಕೊನೆಗೆ ಪರಮಾತ್ಮ ಅವರನ್ನೇ ಈ ಕಾರ್ಯಕ್ಕೆ ನಿಮಿತ್ತ ಮಾಡಿದ್ರು. ಏಕೆಂದರೆ ಅವರಿಗೆ ಬಡತನದ ಜೀವನದಿಂದ ಹಿಡಿದು ಐಶ್ವರ್ಯದ ಜೀವನದವರೆಗೂ ಸಹ ಅನುಭವ ಇತ್ತು. ಆದ ಕಾರಣ ಎಲ್ಲ ಪ್ರಕಾರದ ಜನರಿಗೂ ಸಹ ಜ್ಞಾನದಿಂದ ಲಾಭ ಮಾಡಿಸುವ ಯುಕ್ತಿಯನ್ನು ಅವರು ತಿಳ್ಕೊಂಡಿದ್ರು. ಪರಮಾತ್ಮನೂ ಸಹ ರಾಜಯೋಗವನ್ನು ಕಲಿಸಿ ರಾಜರನ್ನಾಗಿ ಮಾಡಲು ಅವತರಿತರಾಗ್ತಾರೆ. ಅದಕ್ಕೆ ರಾಜಕುಲ ಉಚಿತ ಸಂಸ್ಕಾರವುಳ್ಳ ವ್ಯಕ್ತಿಯೇ ಅವರ ಮಾಧ್ಯಮವಾಗಲು ಸಾಧ್ಯವಾಯಿತು. ದಾದಾರವರಿಗೆ ಹಣ, ಆಸ್ತಿ, ಸ್ಥಾನ, ವೈಭವದ ಸ್ವಲ್ಪವೂ ಸಹ ಇಚ್ಛೆಗಳು ಇರಲಿಲ್ಲ. ಅವರು ಸಂಪೂರ್ಣ ತೃಪ್ತವಾಗಿದ್ದರು. ಆದ್ದರಿಂದ ಅವರು ಬೇರೆಯವರ ಸಂಸ್ಕಾರವನ್ನು ಸಹ ಅದೇ ರೀತಿ ಮಾಡೋದರಲ್ಲಿ ನಿರತರಾಗ್ತಾರೆ. ಅವರು ಎಲ್ಲ ಮಕ್ಕಳಿಗೂ ಇದೇ ಶಿಕ್ಷಣವನ್ನು ಕೊಡ್ತಾರೆ. ಮಕ್ಕಳೇ, ಬೇಡುವುದಕ್ಕಿಂತ ಸಾಯುವುದೇ ಮೇಲು. ಎಂದಿಗೂ ಯಾರಿಂದಲೂ ದಾನ ಅಥವಾ ಸಾಲವನ್ನು ತೆಗೆದುಕೊಳ್ಬೇಡಿ. ಏಕೆಂದರೆ ನೀವು ದಾನೀಯ ಮಕ್ಕಳು ಹಾಗೂ ರಾಜರಾಗುವಂತಹವರು. ದಾದಾರವರು ನಿಜವಾಗಿಯೂ ರಾಜರ ಹಾಗೆಯೇ ಶಿಷ್ಟಾಚಾರ, ಆತಿಥ್ಯ, ಉದಾರತೆ, ಸ್ವಚ್ಛತೆಯಂತಹ ಗುಣಗಳನ್ನು ಧಾರಣೆ ಮಾಡುವ ಶಿಕ್ಷಣವನ್ನು ಕೊಡ್ತಾ ಇದ್ರು. ಅವರು ಎಷ್ಟು ಉದಾರ ಚಿತ್ತರಾಗಿದ್ದರು ಅಂದರೆ, ಒಂದು ವೇಳೆ ಯಾರಿಗಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ಇಷ್ಟಪಟ್ಟರೆ ಅವರಿಗೆ ಕಲಿಸ್ತಾ ಇದ್ರು. ಅವರ ಒಂದೊಂದು ಆತ್ಮದ ಕಲ್ಯಾಣಕ್ಕಾಗಿ ಬಹಳ ಹಣವನ್ನು ಖರ್ಚು ಮಾಡಲಿಕ್ಕೆ ತಯಾರಾಗಿರ್ತಾ ಇದ್ರು. ದಾದಾರವರಿಗೆ ಎಲ್ಲರ ಮೇಲೆ ಕಲ್ಯಾಣದ ಭಾವನೆ ಇರ್ತಾ ಇತ್ತು. ಅವರಲ್ಲಿ ಯಾವುದೇ ಧರ್ಮ, ಜಾತಿ, ದೇಶ, ಭಾಷೆ ಮುಂತಾದ ಆಧಾರದ ಮೇಲೆ ಮತಭೇದವನ್ನು ಮಾಡ್ತಾ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಎಂದಿಗೂ ಸಹ ಯಾರ ಬಗ್ಗೆಯೂ ವೈರತ್ವ ಅಥವಾ ವಿರೋಧದ ಭಾವನೆಯ ಆವಿರ್ಭಾವ ಇರಲಿಲ್ಲ. ಪರಂಪಿತ ಪರಮಾತ್ಮನ ಪ್ರವೇಶದ ಹಿಂದೆ ಅವರಿಗೆ ಈಶ್ವರಿಯ ಜ್ಞಾನದ ಬೋಧನೆ ಆಗಿರಲಿಲ್ಲ. ಆಗಲೂ ಸಹ ಜಲದ ಅಂಜಲಿಯನ್ನು ಕೊಡುವ ಸಮಯದಲ್ಲಿ ಅವರ ಸ್ವಂತ ಸ್ವಭಾವದಿಂದಲೇ ಮುಖದಿಂದ ಈ ಶಬ್ದ ಹೊರಬರ್ತಾ ಇತ್ತು, ಎಲ್ಲ ಆತ್ಮಗಳ ಪ್ರತಿ ಎಂದು. ಗಂಗೆಯ ಸ್ನಾನ ಮಾಡುವಾಗಲೂ ಸಹ ಮುಳುಗುತ್ತಾ ಎಲ್ಲ ಆತ್ಮಗಳ ಕಲ್ಯಾಣವಾಗಲಿ, ಎಲ್ಲರ ಕಲ್ಯಾಣವಾಗಲಿ ಅಂತ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಎಲ್ಲ ಆತ್ಮಗಳ ಧರ್ಮ ಪಿತ ಅಥವಾ ವಿಶ್ವದ ಪ್ರಜಾಪಿತ ಆಗಿರುವ ಕಾರಣ ಅವರ ಈ ಸ್ವಾಭಾವಿಕ ಸಂಸ್ಕಾರ ಆತ್ಮನಲ್ಲಿ ಅಡಕವಾಗಿತ್ತು. ಪರಮಾತ್ಮ ವಿಶ್ವಕ್ಕೆ ಪರಮಪಿತ ಆಗಿದ್ದಾರೆ. ಅವರಿಗೆ ಎಲ್ಲ ಆತ್ಮಗಳ ಕಲ್ಯಾಣ ಮಾಡಬೇಕು. ಆದ ಕಾರಣ ಕೊನೆಗೆ ಅವರು ಸಹ ಅದೇ ರೀತಿಯಲ್ಲಿ ಗುಣ, ಕರ್ಮ, ಸ್ವಭಾವವುಳ್ಳ ವ್ಯಕ್ತಿಯ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ. ಸುಂದರ ಶರೀರದ ರಚನೆ ಹಾಗೂ ಶ್ರೇಷ್ಠ ಸಂಸ್ಕಾರಗಳ ಜೊತೆಗೆ ದಾದಾರವರಲ್ಲಿ ಬುದ್ಧಿಯೂ ಸಹ ಅಸಾಧಾರಣವಾಗಿರ್ತಾ ಇತ್ತು. ಅವರ ಜನ್ಮ ಒಂದು ಸಾಧಾರಣ ಮನೆತನದಲ್ಲಿ ಆಗಿತ್ತು. ಆದರೆ ಅವರು ತಮ್ಮ ಮೇಧಾವಿ ಬುದ್ಧಿಯ ಆಧಾರದ ಮೇಲೆ ಮಿಂಚಿನ ವೇಗದಲ್ಲಿ ಉನ್ನತಿಯ ಕಡೆಗೆ ಮುಂದುವರಿತಾರೆ. ಆಭರಣಗಳ ವ್ಯಾಪಾರ ಬಹಳ ಶ್ರೇಷ್ಠ ವ್ಯಾಪಾರವೆಂದು ನಂಬಲಾಗತ್ತೆ. ಹಾಗೂ ಆಭರಣಗಳನ್ನು ಕಂಡುಹಿಡಿಯುವ ಸೂಕ್ಷ್ಮ ಬುದ್ಧಿ ಪ್ರತಿಯೊಬ್ಬರಲ್ಲಿಯೂ ಸಾಮಾನ್ಯವಾಗಿ ಇರೋದಿಲ್ಲ. ಆದರೆ ದಾದಾರವರು ವಜ್ರಗಳನ್ನು ಕಂಡುಹಿಡಿಯುವುದರಲ್ಲಿ ಹಾಗೂ ಅದನ್ನು ವೀಕ್ಷಿಸೋದ್ರಲ್ಲಿ ಬಹಳ ನಿಪುಣರಾಗಿದ್ದರು. ಹಾಗೂ ಅವರು ವಜ್ರದ ಚೀಲವನ್ನು ನೋಡುತ್ತಲೇ ಅದರ ಬೆಲೆಯನ್ನು ಒಂದು ನಿಮಿಷದಲ್ಲಿ ಹೇಳುವುದನ್ನು ನೋಡಿ ವ್ಯಾಪಾರಿಗಳು ಆಶ್ಚರ್ಯಚಕಿತವಾಗ್ತಾ ಇದ್ರು.
ವಜ್ರಗಳನ್ನು ಖರೀದಿ ಮಾಡ್ತಾ ಇದ್ದ ವ್ಯಾಪಾರಿಗಳು ಸ್ವತಃ ಅದರ ಮೌಲ್ಯವನ್ನ ಮಾಡಿಸಲು ಸಹ ದಾದಾರವರ ಹತ್ತಿರ ತೆಗೆದುಕೊಂಡು ಬರ್ತಾ ಇದ್ರು. ದಾದಾರವರಲ್ಲಿ ವ್ಯಾಪಾರ ಬುದ್ಧಿಯೂ ಸಹ ಬಹಳ ಚಮತ್ಕಾರಿಯಾಗಿತ್ತು. ಅಲ್ಲದೆ ಸ್ವಲ್ಪ ಸಮಯದಲ್ಲಿಯೇ ಅನೇಕ ರಾಜ ಮಹಾರಾಜರು ಇವರ ಗ್ರಾಹಕರಾದರು. ದಾದಾರವರು ಒಂದು ಸಾಧಾರಣ ಮನೆತನದಲ್ಲಿ ಜನ್ಮ ಪಡೆದಿದ್ರೂ ಸಹ ತಮ್ಮ ಪುರುಷಾರ್ಥದಿಂದ ಕವಡೆಯಷ್ಟರಿಂದ ವ್ಯಾಪಾರ ಶುರು ಮಾಡಿ ವಜ್ರದ ವ್ಯಾಪಾರವನ್ನು ಮಾಡಿಕೊಂಡ್ರು. ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾ ಹೋಗ್ತಾರೆ. ದಾದಾ ಹೇಳ್ತಾ ಇದ್ರು, ನಾನು ಭಿಕ್ಷುಕನಿಂದ ರಾಜನಾಗಿದ್ದೇನೆ. ದಾದಾರವರ ಪರೀಕ್ಷೆ ಮಾಡುವ ಬುದ್ಧಿ ಹಾಗೂ ಅಸಾಮಾನ್ಯ ಸೂಕ್ಷ್ಮತೆಯ ಬುದ್ಧಿಯ ಕಾರಣ ಪರಂಪಿತ ಪರಮಾತ್ಮ ಶಿವನೇ ಅವರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಏಕೆಂದರೆ ಅವರೂ ಸಹ ಈ ಸೃಷ್ಟಿಯಲ್ಲಿ ನರನಾರಿಯರ ಜೀವನವನ್ನು ಕವಡೆ ಸಮಾನರಿಂದ ಬದಲಾಯಿಸಿ ವಜ್ರ ಸಮಾನ ಮಾಡಲು ಬರ್ತಾರೆ. ಪ್ರಜೆಯಿಂದ ರಾಜ ಅಥವಾ ನರನಿಂದ ವಿಶ್ವ ಮಹಾರಾಜ ಶ್ರೀನಾರಾಯಣರನ್ನಾಗಿ ಮಾಡಲು ಅವತರಿತರಾಗ್ತಾರೆ. ದಾದಾರವರಲ್ಲಿ ಇದ್ದಂತಹ ವಜ್ರಗಳನ್ನು ಪರೀಕ್ಷಿಸುವ ಶಕ್ತಿ ಅದು ಈಶ್ವರನ ಸೇವೆಯ ಕಾರ್ಯದಲ್ಲಿ ಬಹಳ ಸಹಾಯವಾಗುತ್ತೆ. ದಾದಾರವರು ಯಾವ ರೀತಿ ಶ್ರೇಷ್ಠ ಭಕ್ತರಾಗಿದ್ರು ಅಂದರೆ ಅವರು ಎಂದಿಗೂ ಸಹ ತಮ್ಮ ನಿಯಮವನ್ನು ಮುರಿತಾ ಇರಲಿಲ್ಲ ಹಾಗೂ ಎಂದಿಗೂ ತಮ್ಮ ಮನಸ್ಸಿಗೆ ವಿರುದ್ಧ ಯಾವುದೇ ಕರ್ಮವನ್ನು ಮಾಡ್ತಾ ಇರಲಿಲ್ಲ. ಅವರ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಗಳು ಬಂದರೂ ಸಹ ಸದಾಚಾರ, ಸೌಜನ್ಯ, ಸದ್ವ್ಯವಹಾರ ಹಾಗೂ ಭಕ್ತಿ ಭಾವನೆಗಳನ್ನು ಬಿಡಲಿಲ್ಲ. ಮುಂದೆ ಆ ಗುಣಗಳು ಸಹ ಜ್ಞಾನದಲ್ಲಿ ಸದುಪಯೋಗವಾಯಿತು. ದಾದಾರವರು ಲೋಕ ಮರ್ಯಾದೆ ಅಥವಾ ಯಾವುದೇ ಆಲೋಚನೆಯ ಭಯದಿಂದ ತಮ್ಮ ನಿಯಮ, ಮಾನ್ಯತೆ ಅಥವಾ ಪುರುಷಾರ್ಥವನ್ನು ಬಿಡೋದಿಲ್ಲ. ರಾಜರೇ ಇರಲಿ, ಮುಖಂಡರೇ ಆಗಿರಲಿ ಅಥವಾ ಉಪದ್ರವಿಯೇ ಆಗಿರಲಿ, ದಾದಾರವರು ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಯಾರಿಗಾಗಿಯೂ ಸಂಕೋಚವನ್ನು ಪಡ್ತಾ ಇರಲಿಲ್ಲ. ಅವರು ತಮ್ಮ ನಿರ್ಧಾರದಲ್ಲಿ ಪರಿಪಕ್ವ ಆಗಿದ್ದರು. ದಾದಾರವರ ಸಂಸ್ಕಾರ ಬಹಳ ಶುದ್ಧವಾಗಿತ್ತು ಹಾಗೂ ಎಲ್ಲರೂ ಅವರಲ್ಲಿ ವಿಶ್ವಾಸವನ್ನು ಇಡ್ತಾ ಇದ್ರು. ಅವರ ಸತ್ಯಸಂಧತೆಯಲ್ಲಿ ಎಂದಿಗೂ ಯಾರಿಗೂ ಸಂದೇಹ ಇರ್ತಾ ಇರಲಿಲ್ಲ. ಯಾರೇ ಅವರಿಂದ ವ್ಯಾಪಾರವಾಗಲಿ, ಕೊಡೋದು ತೆಗೆದುಕೊಳ್ಳೋದಾಗಲಿ ಮಾಡಿದಾಗ ಅವರಿಗೆ ಒಳ್ಳೆಯವರಲ್ಲಿ ವ್ಯಾಪಾರ ಮಾಡಿದ್ದೇವೆಂದು ನಿಶ್ಚಯವಿರ್ತಾ ಇತ್ತು. ಅವರು ನಂಬಿಕೆ ಉಳ್ಳವರು ಹಾಗೂ ಮನಸ್ಸಿನ ಸತ್ಯತೆಯುಳ್ಳವರಾಗಿದ್ದರು. ಕೊನೆಗೆ ಸತ್ಯತೆ ಇರುವ ಕಾರಣವೇ ಸತ್ಯಕ್ಕೆ ಪರಮಾತ್ಮನೇ ಒಪ್ಪಿಗೆಯಾದರು. ಅಂದರೆ ಸತ್ಯ ಸ್ವರೂಪ ಪರಮಾತ್ಮನು ಅವರ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ. ಎಷ್ಟು ಎಣಿಸಿದರೂ ದಾದಾರವರಲ್ಲಿ ಗುಣಗಳ ವರ್ಣನೆ ಮಾಡುವುದು ಕಠಿಣ. ಈ ಜೀವನ ಕಥೆಯನ್ನು ಕೇಳುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ದಿವ್ಯ ಗುಣಗಳ ಧಾರಣೆ ಆಗತ್ತೆ ಹಾಗೂ ಜೀವನ ಪವಿತ್ರವಾಗತ್ತೆ. ಆದ್ದರಿಂದ ಇದರ ಹೆಸರು ಜೀವನವನ್ನು ಬದಲಾಯಿಸುವಂತಹ ಅದ್ಭುತ ಜೀವನ ಚರಿತ್ರೆ ಎಂದು ಇಡಲಾಗಿದೆ. ಈ ಅದ್ಭುತ ಚರಿತ್ರೆ ಪ್ರತಿ 5,000 ವರ್ಷಗಳ ನಂತರ ಮತ್ತೆ ಪುನರಾವರ್ತನೆಯಾಗುವುದು. ಓಂ ಶಾಂತಿ.